ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ಯಾಮ್ಸಂಗ್ S26 ಸೀರೀಸ್ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಈ ಒಂದು ಮೊಬೈಲ್ ಅಲ್ಲಿ ಕ್ರೇಜಿ ಟೆಕ್ನಾಲಜೀಸ್ ಮತ್ತೆ AI ತುಂಬಾ ಅಂದ್ರೆ ತುಂಬಾ ಯೂಸ್ ಆಗಿದೆ. ಸೊ ಇದರ ಒಂದು ಫ್ಯೂಚರ್ಸ್ ಹೇಗಿದೆ, ಮೊಬೈಲ್ ನೋಡೋದಕ್ಕೆ ಹೇಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು S26 ಆ್ಯಕ್ಚುಲಿ ಬಿಲ್ಡ್ ಕ್ವಾಲಿಟಿ ಫುಲ್ ಚೇಂಜ್ ಆಗಿದೆ. ಹಾಗೆಯೇ ಸ್ಕ್ರೀನ್ ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ ಒಂದು ಸ್ವಲ್ಪ ದೊಡ್ಡ ಸ್ಕ್ರೀನ್ ನಮಗೆ ಇದರಲ್ಲಿ ಸಿಗ್ತಿದೆ. ಬಿಲ್ಡ್ ಕ್ವಾಲಿಟಿ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಆರ್ಮರ್ ಅಲ್ಯೂಮಿನಿಯಂನ ಯೂಸ್ ಮಾಡಿದ್ದಾರೆ, ಹಾಗೆ ಗ್ಲಾಸ್ ಬ್ಯಾಕ್ ನಮಗೆ ಸಿಗ್ತಿದೆ. ಇನ್ನು ಡಿಸ್ಪ್ಲೇ ನೋಡೋದಾದರೆ 6.3 ಇಂಚಸ್ನ AMOLED 2X ಡಿಸ್ಪ್ಲೇ ನಮಗೆ ಸಿಗ್ತಿದೆ. 120 ಹರ್ಟ್ಸ್ನ ಇದು ಸಪೋರ್ಟ್ ಮಾಡುತ್ತೆ. ನೀವು ಬೆಜಲ್ ನೋಡ್ಬೋದು, ಬೆಜಲ್ ಎಲ್ಲ ಫುಲ್ ಕಮ್ಮಿ ಇದೆ. ಮೊಬೈಲ್ ಇಟ್ಕೊಳ್ಳೋದಕ್ಕಂತೂ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ, ಹಾಗೆ ಕಾಂಪ್ಯಾಕ್ಟ್ ಆಗಿದೆ. ಇದರಲ್ಲಿ ನಮಗೆ 4300 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಸಿಗ್ತಿದೆ, ಹಾಗೆ 25 ವ್ಯಾಟ್ನ ಚಾರ್ಜರ್, ನಾರ್ಮಲ್ ಚಾರ್ಜರ್ ಸಿಗ್ತಿದೆ. ಪ್ರೊಸೆಸರ್ ನೋಡೋದಾದ್ರೆ Exynos 2600 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು 2nm ಚಿಪ್ಸೆಟ್ ಆಗಿರುತ್ತೆ. ಸೊ ಹೀಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬ್ಯಾಟ್ರಿ ಎಫಿಷಿಯನ್ಸಿ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. AI ಫೀಚರ್ಸ್ಗಳು ಕೂಡ ಇದರಲ್ಲಿದೆ. ಹಾಗೆ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ, 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ, ಹಾಗೆ 12 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ನಾವು ಇದರಲ್ಲಿ ನೋಡಬಹುದು. ಇನ್ನು IP68ನ ಜೊತೆಗೆ ಒಂದು ರಿಫೈನ್ ಸ್ಮಾರ್ಟ್ಫೋನ್ ಇದಾಗಿದೆ. ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜು, ಇದರಲ್ಲಿ ಪ್ರೈವಸಿ ಡಿಸ್ಪ್ಲೇ ನಮಗೆ ಸಿಗಲ್ಲ. ಪ್ರೈವಸಿ ಡಿಸ್ಪ್ಲೇ ಬರೀ ಅಲ್ಟ್ರಾ ಮೊಬೈಲಲ್ಲಿ ಮಾತ್ರ ಸಿಗುತ್ತೆ. ನೀವು ಡಿಸ್ಪ್ಲೇಲಿ ನೋಡ್ಬೋದು, ನೋಡಿ ಇಲ್ಲಿ ಪ್ರೈವಸಿ ಡಿಸ್ಪ್ಲೇ ಅಂತ ಇಲ್ಲ. ಸೊ ಇದರಲ್ಲಿ ನಮಗೆ ಮತ್ತೆ S26 ಪ್ಲಸ್ಸಲ್ಲಿ ಪ್ರೈವಸಿ ಡಿಸ್ಪ್ಲೇ ಸಿಗಲ್ಲ. ಪ್ರೈವಸಿ ಡಿಸ್ಪ್ಲೇ ಯಾವುದ್ರಲ್ಲಿ ಸಿಗುತ್ತೆ ಅಂತ ಅಂದರೆ ಇದರ ಒಂದು ಅಣ್ಣ S26 ಅಲ್ಟ್ರಾದಲ್ಲಿ ಸಿಗುತ್ತೆ. ಇನ್ನು S26 ಅಲ್ಟ್ರಾ ಬಗ್ಗೆ ಹೇಳೋದಾದರೆ ದೂರದಿಂದ ನೋಡೋದಕ್ಕೆ ಏನಂದ್ರೆ ಏನೂ ಚೇಂಜ್ ಇಲ್ಲ, ಎಲ್ಲ ಹಾಗೇ ಇದೆ ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ಟೆಕ್ನಾಲಜಿ ತುಂಬಿ ಕೊಟ್ಟಿದ್ದಾರೆ. ಡಿಸ್ಪ್ಲೇಲಿ ನೋಡಿ, ಇವಾಗ ಪ್ರೈವಸಿ ಡಿಸ್ಪ್ಲೇ ಎನೇಬಲ್ ಮಾಡಿದ್ದೀನಿ. ಇವಾಗ ನಾನೇನಾದರೂ ಮೊಬೈಲ್ನ ಆ ಕಡೆ ಈ ಕಡೆ ಮಾಡಿದ್ರೆ ನಿಮಗೆ ಡಿಸ್ಪ್ಲೇಲಿ ಏನಿದೆ ಅಂತಲೇ ಗೊತ್ತಾಗಲ್ಲ. ಸೊ ಇದು ಬರೀ ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್ ಚೇಂಜಸ್ನ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು. ಬರೀ ನಿಮಗೆ ಮಾತ್ರ ಈ ಒಂದು ವ್ಯೂ ಕಾಣಿಸುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ನ ಬೇರೆ ಯಾರಾದರೂ ನೋಡೋದಕ್ಕೆ ಬಂದರೆ ಅವ್ರಿಗೆ ಏನಂದ್ರೆ ಏನೂ ಕಾಣಿಸಲ್ಲ. ಹಾಗೆ ಇದು ಬರೀ ಮೊಬೈಲ್ ಅಲ್ಲ, ನೀವು ಸ್ಪೆಸಿಫಿಕ್ ಅಪ್ಲಿಕೇಶನಲ್ಲಿ ಈ ರೀತಿ ಬೇಕು ಅಂದರೆ ಅದನ್ನು ಕಸ್ಟಮೈಸೇಷನ್ ಕೂಡ ಮಾಡ್ಕೊಬೋದು. ಇನ್ನು ಹಿಂದೆ ನೀವು ನೋಡ್ಬೋದು, ಹಿಂದೆ ಒಂದು ಕ್ಯಾಮ್ರಾ ಬಂಪ್ ಕೂಡ ಆ್ಯಡ್ ಆಗಿದೆ. ಆ್ಯಂಡ್ 2-3 ಕಲರಲ್ಲೂ ಕೂಡ ನಮಗೆ ಈ ಒಂದು S26 ಅಲ್ಟ್ರಾ ಸಿಗುತ್ತೆ. ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ನ ಯೂಸ್ ಮಾಡಿದರೆ, ಹಾಗೆ ಗ್ಲಾಸ್ ಬ್ಯಾಕ್ ನಮಗೆ ಇದರಲ್ಲಿ ಸಿಗ್ತಾ ಇರೋದು. ಇನ್ನು ಕ್ಯಾಮ್ರಾ ಬಂಪ್ ನೋಡ್ಬೋದು, 3 ಕ್ಯಾಮ್ರಾದ ಸೆನ್ಸರ್ಗಳು ಚೇಂಜ್ ಆಗಿದೆ. ಸೊ ಬಂಪ್ ಕೂಡ ಜಾಸ್ತಿ ಆಗಿದೆ. ಇನ್ನು ಹಿಂದೆಗಡೆ S Pen ಸ್ಲಾಟ್ ಸಿಗ್ತಿದೆ, ಜೊತೆಗೆ ಸ್ಪೀಕರ್ ಗ್ರಿಲ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಹಾಗೆ ಸಿಮ್ ಪಾಯಿಂಟ್ ಇದೆ. ಇನ್ನು ರೈಟ್ ಸೈಡಲ್ಲಿ ನೋಡಿದ್ರೆ ವಾಲ್ಯೂಮ್ ರಾಕರ್ಸ್ ಮತ್ತು ಪವರ್ ಕೀ ಇದೆ. ಮೇಲ್ಗಡೆ ಡ್ಯುಯಲ್ ಮೈಕ್ನ ನಾವು ನೋಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇನ್ನು 200 ಮೆಗಾ ಪಿಕ್ಸೆಲ್ನ f1.4 ಅಪರ್ಚರ್ ಇರುವಂತಹ ಒಂದು ಕ್ಯಾಮ್ರಾ ಅಪ್ಡೇಟ್ನ ನಾವು ನೋಡ್ಬೋದು. ನಾವು ಎಷ್ಟೇ ಝೂಮ್ ಮಾಡಿದ್ರು ಅಷ್ಟೊಂದೇನು ಕ್ಲಾರಿಟಿ ಕಮ್ಮಿ ಆಗ್ತಿದೆ ಅಂತ ನಮ್ಗೆ ಅನಿಸಲ್ಲ. ಫುಲ್ ಕ್ಲಾರಿಟಿ ಫೋಟೋನೇ ನಮಗೆ ಸಿಗುತ್ತೆ. ಸೊ ನಾನು 10x ಒಂದು ಫೋಟೋ ತೊಗೊತೀನಿ. ನೀವು ನೋಡ್ಬೋದು, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು, ಲಾಸ್ಲೆಸ್ ಅಂತಲೇ ಹೇಳ್ಬೋದು. ಒಂದನ್ನು 20x ತೊಗೊಳ್ಳೋಣ. ಸೊ 20x ಫೋಟೋ ಕೂಡ ಯೂಸಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಏನು ಅಷ್ಟೊಂದು ಲಾಸ್ ಆಗಿಲ್ಲ, ಕ್ಲಾರಿಟಿ ಇದೆ. ಇನ್ನು ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ನೋಡ್ಬೋದು, ಹಾಗೆ 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ನೋಡ್ತಾ ಇದ್ದೀವಿ. ಟೆಲಿಫೋಟೋ ಲೆನ್ಸ್ ಅಪ್ಡೇಟ್ ಆಗಿದೆ, f2.9 ಅಪರ್ಚರ್ ನಮಗೆ ಸಿಗ್ತಿದೆ. ಹಾಗೆ 10 ಮೆಗಾ ಪಿಕ್ಸೆಲ್ನ 3x ಝೂಮ್ ಕ್ಯಾಮ್ರಾ ಕೂಡ ನಮಗೆ ಸಿಗ್ತಿದೆ. 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಹಾಗೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5. ಸೊ ಸ್ಯಾಮ್ಸಂಗ್ಗೆ ಅಂತಲೇ ಮಾಡಿದ್ದಾರೆ, AI ಪವರ್ಡ್ ಆಗಿರುತ್ತೆ. ಸೊ AI ಕೂಡ ತುಂಬ ಅಂದರೆ ತುಂಬ ಈ ಒಂದು ಮೊಬೈಲಲ್ಲಿ ಫಿಲ್ ಮಾಡಿಬಿಟ್ಟಿದ್ದಾರೆ. ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ AI ಅಂತ ನೋಡಿದ್ರೆ ನೀವು ನೋಡ್ಬೋದು, ಎಲ್ಲ AI ಫ್ಯೂಚರ್ಸು ನಮಗೆ ಇದರಲ್ಲಿ ಸಿಗುತ್ತೆ. AI ಕಾಲ್ ಸ್ಕ್ರೀನಿಂಗ್ ಆಗಿರ್ಬೋದು, ರೈಟಿಂಗ್ ಅಸಿಸ್ಟೆನ್ಸ್ ಆಗಿರ್ಬೋದು, ಕ್ರಿಯೇಟಿವ್ ಸ್ಟುಡಿಯೋ, ಎಡಿಟಿಂಗ್, ಈ ರೀತಿ ತುಂಬ ಅಂದರೆ ತುಂಬ AI ಫ್ಯೂಚರ್ಸ್ನ ನಾವಿಲ್ಲಿ ನೋಡ್ಬೋದು. ಹಾರಿಸನ್ ಇದೆ, ನೀವೇನಾದರೂ ಕ್ಯಾಮ್ರಾ ಶೇಕ್ ಮಾಡಿ ವೀಡಿಯೋ ಮಾಡಿದ್ರೂ ಸ್ಟೇಬಲ್ ಆಗಿ ವೀಡಿಯೋ ಏನಿದೆ ಅದು ರೆಕಾರ್ಡ್ ಆಗುತ್ತೆ. ಸೊ ತುಂಬ ಹೊಸ ಫ್ಯೂಚರ್ಸ್ಗಳನ್ನ ನಾವು ಸ್ಯಾಮ್ಸಂಗ್ S26 ಅಲ್ಟ್ರಾದಲ್ಲಿ ನೋಡ್ಬೋದು. ಸೊ ಈ ಒಂದು S26 ಅಲ್ಟ್ರಾ ಬಿಲ್ಡ್ ಕ್ವಾಲಿಟಿ ಇದನ್ನೆಲ್ಲ ನಾನು ಹೇಳಿದ್ರೆ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ನನ್ನ ಹತ್ರ ಇದೆ ಸ್ಯಾಮ್ಸಂಗ್ S25 ಅಲ್ಟ್ರಾ. ಸೊ ಅದ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ನೋಡಿ. ಸೊ ಇದು S25 ಅಲ್ಟ್ರಾ, ಹಾಗೆ ಇದು S26 ಅಲ್ಟ್ರಾ. ಸೊ ಇವೆರಡು ನೀವು ನೋಡ್ಬೋದು, ಮುಂದೆಯಿಂದ ನೋಡೋದಕ್ಕೆ ಸೇಮ್ ಇದೆ. ಒಂದು ಸ್ವಲ್ಪ ಫ್ರಂಟ್ ಕ್ಯಾಮ್ರಾ S26 ಅಲ್ಟ್ರಾದಲ್ಲಿ ದೊಡ್ಡ ಇದೆ. ಆ್ಯಂಡ್ ಹಿಂದೆಗಡೆ ನೀವು ನೋಡ್ಬೋದು ಕ್ಯಾಮ್ರಾ ಬಂಪ್ ಏನಿದೆ ಅದು ಅಪ್ಡೇಟ್ ರೀತಿ ಕಾಣಿಸ್ತಿದೆ. ಹಾಗೆ ನೀವು ಎಡ್ಜಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, S25 ಅಲ್ಟ್ರಾ ಎಡ್ಜು ಒಂಥರ ಶಾರ್ಪ್ ಆಗಿದೆ. ಹಾಗೆ S26 ಅಲ್ಟ್ರಾ ಏನಿದೆ ಅದು ಒಂಥರ ಹಾಗೆ ಕರ್ವ್ ಇದೆ. ಸೊ ಇನ್ ಹ್ಯಾಂಡ್ ಫೀಲು, ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ S26 ಅಲ್ಟ್ರಾ. ಹಾಗೆ ವೆಯ್ಟು ಕೂಡ S25 ಅಲ್ಟ್ರಾ ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ, S26 ಅಲ್ಟ್ರಾ ಏನಿದೆ ಅದು ಕಮ್ಮಿ ವೆಯ್ಟ್ ಇದೆ.
ಇನ್ನು ಇದನ್ನು ನೀವು ಪ್ರೀ ಆರ್ಡರ್ ಮಾಡಬೇಕು ಅಂತ ಅಂದರೆ ಅಥವಾ ನೀವೇನಾದರೂ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲುಲ್ಲು ಮಾಲಲ್ಲಿರುವಂತಹ ಸ್ಯಾಮ್ಸಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಏನಿದೆ ಅದನ್ನು ವಿಸಿಟ್ ಮಾಡಿ. ಇಲ್ಲಿ ಸೇಲ್ಸ್ ಆ್ಯಂಡ್ ಸರ್ವಿಸಸ್ನ ಜೊತೆಗೆ S26 ಸೀರೀಸ್ನ ನೀವೇನಾದರೂ ಪ್ರೀ ಬುಕ್ ಮಾಡಿದ್ರೆ 256 GB ಪ್ರೈಸ್ ರೇಟಲ್ಲಿ 512 GB ವೇರಿಯಂಟ್ ನಿಮಗೆ ಸಿಗುತ್ತೆ. ನೋ ಕಾಸ್ಟ್ EMI ಇದೆ, ಎಕ್ಸ್ಚೇಂಜ್ ಆಫರ್ಸ್ ಇದೆ. ಸೊ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ಆಫರ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳಿ.